ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಿಷ್ಠೆಯ ಆಟವನ್ನ ಆಡ್ತಾ ಇರೋದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ನಿಷ್ಠೆಯ ಪಾಠ, ಶಿಷ್ಟಾಚಾರ ಪಾಲನೆಯ ಆಟ, ಇದರ ಹಿಂದಿರುವಂತಹ ಲೆಕ್ಕಾಚಾರ ಏನು ಗೊತ್ತಾ? ನಂಬಿದವರ ಜೊತೆ ನಿಲ್ಲೋದು ಬಂಡೆಯ ಇತಿಹಾಸ ಅಂತ ನಿನ್ನೆಯ ಸಮಾವೇಶದಲ್ಲಿ ಆರಂಭಿಕ ಹಂತದಲ್ಲಿ ಅಂದಿದ್ಯಾಕೆ? ನಾನು ಸಿಎಂ ಸಿದ್ದರಾಮಯ್ಯ ಪರವಾದ ಬಂಡೆ ಅಂತ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಭಾಷಣದ ಆರಂಭಿಕ ಹಂತದಲ್ಲಿ ಎಲ್ಲವನ್ನ ಪ್ರಸ್ತಾಪ ಮಾಡ್ತಾ ಹೋದ್ರು. ಪವರ್ ಶೇರಿಂಗ್ ಫೈಟ್ ನಡುವೆ ಸಿಎಂ ಪರ ಡಿ.ಕೆ. ಶಿವಕುಮಾರ್ ಭರ್ಜರಿಯಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ನೀವೇ ನಮ್ಮ ನಾಯಕ ಅನ್ನೋ ಮೂಲಕ ಡಿ.ಕೆ. ಶಿವಕುಮಾರ್ ಸಾಫ್ಟ್ ಗೇಮ್ಗೆ ಮುಂದಾಗಿದ್ದಾರೆ. ಇದರ ಹಿಂದೆ ಕೂಡ ನಾನಾ ಲೆಕ್ಕಾಚಾರಗಳಿದೆ. ಈಗ ಅವ್ರಿಗೆ ಅಧಿಕಾರ ದಕ್ಕಬೇಕು ಅಂತ ಹೇಳಿದ್ರೆ ಅದು ಸಂಘರ್ಷದಿಂದ ಸಾಧ್ಯ ಇಲ್ಲ. ಆರಂಭಿಕ ಹಂತದಲ್ಲಿ ಏನಾದರೂ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ದಕ್ಕಿಸ್ಕೊಂಡ್ಬಿಡ್ತಾರೆ ಮುಖ್ಯಮಂತ್ರಿ ಪಟ್ಟವನ್ನ ಅಂತ ಅಂದ್ಕೊಳ್ತಾ ಇದ್ರು. ಬಟ್ ಹಂಗಾಗ್ತಾ ಇಲ್ಲ. ಹಿಂಗಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ದಾಳವನ್ನು ಉರುಳಿಸ್ದಂಗೆ ಕಾಣಿಸ್ತಾ ಇದೆ. ಬಂಧುಗಳೇ, ತಲೆ ಕೆಡಿಸ್ಕೋಬೇಡಿ. ಮೈಸೂರಲ್ಲಿ ಈ ಬಂಡೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿ.ಕೆ. ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ ನೀವು. ಇದು ಈ ಕನಕಪುರದ ಬಂಡೆಯ ಇತಿಹಾಸ. ಬಂಧುಗಳೇ, ತಲೆ ಕೆಡಿಸ್ಕೋಬೇಡಿ. ಮೈಸೂರಲ್ಲಿ ಈ ಬಂಡೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. ಬೆಣ್ಣೆಯಲ್ಲಿ ಕೂದಲು ತೆಗ್ದಂಗೆ ಅನ್ನುವಂತಹ ಒಂದು ಮಾತು ಆಡುಭಾಷೆಯಲ್ಲಿದೆ. ಸೊ ಆ ರೀತಿಯಾಗಿ ತುಂಬಾ ಸ್ಮೂತ್ ಆಗಿ ಇರುವಂತಹ ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಒಂದು ಮಾಸ್ ಲೀಡರ್ ಆಗುವಂತಹ ಛಾತಿ ನನ್ನಲ್ಲಿದೆ ಅಂತ ತೋರಿಸೋ ಪ್ರಯತ್ನನ ಈ ಎಲ್ಲ ಹೆಜ್ಜೆಗಳು. ಮಮತಾ, ಒಂದು ಸ್ಪಷ್ಟ, ಈ ಸರ್ಕಾರ 2.5 ಅನ್ನುವಂಥ ಒಂದು ಫಾರ್ಮುಲಾದ ಮೇಲೆ ಸಿಎಂ ಸ್ಥಾನದ ಪವರ್ ಶೇರಿಂಗ್ ಮೇಲೆ ನಡೀತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿರುವಂತಹ ಮಾತು. ಬಹಿರಂಗವಾಗಿ ಮಾತನಾಡಬೇಡಿ, ಹೈಕಮಾಂಡ್ ಎಲ್ಲವನ್ನು ತೀರ್ಮಾನ ಮಾಡುತ್ತೆ ಅಂತ ಹೇಳಿರೋದು ಕೂಡ ಇದೇ ಫಾರ್ಮುಲಾದ ಒಂದು ಓಪನ್ ಸೀಕ್ರೆಟ್ ಅನ್ನೋ ರೀತಿ. ಅಂದರೆ ಮುಂದಿನ ನವೆಂಬರ್ ನಂತರದ ಅವಕಾಶ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದ ಸಂದರ್ಭದಲ್ಲಿ ಮೊದಲಿನಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಕೆಲವರುಗಳು ಇವರು 5 ವರ್ಷ ಇವರೇ ಸಿಎಂ ಆಗಿರ್ತಾರೆ, ಪೂರ್ಣಾವಧಿಗೆ ಅವರೇ ಸಿಎಮ್ಮು, ಇಲ್ಲಿ ಯಾವುದೇ ಪವರ್ ಶೇರಿಂಗ್ ಇಲ್ಲ, ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಒಂದು ಟ್ರೆಂಡ್ ಸೆಟ್ ಮಾಡುವ ಪ್ರಯತ್ನವನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿರುವ ಮಾತೇನು? ಯಾಕಂದರೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಜೋಡೆತ್ತಿನ ರೀತಿಯಲ್ಲಿ ಕೆಲಸ ಮಾಡಿದ್ರು, ಇಬ್ಬರು ಸೇರಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು ಅನ್ನುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಮಾತು ಹೌದು, ಹೈಕಮಾಂಡ್ನ ಲೆಕ್ಕಾಚಾರ ಕೂಡ ಇರುವುದು. ಹಾಗಾಗಿ ಈ ನಿಟ್ಟಿನಲ್ಲಿ ಪವರ್ ಶೇರಿಂಗ್ ಮಾಡೋದೇ ಹೌದಾದರೆ ಮಾಡಬಾರ್ದು ಅನ್ನುವಂಥ ಒತ್ತಡ ಮತ್ತು ಒತ್ತಾಯವನ್ನು ಈಗಾಗಲೇ ಕೆಲವು ಸಚಿವರುಗಳು ಸಿದ್ದರಾಮಯ್ಯ ಆಪ್ತರು ಮಾಡ್ತಾ ಇರೋದ್ರಿಂದ ಅದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಹೈಕಮಾಂಡ್ ಕೂಡ ಟ್ರೈ ಮಾಡ್ತಿದೆ. ಡಿ.ಕೆ. ಶಿವಕುಮಾರ್ ಈ ಒಂದು ಕಮಿಟ್ಮೆಂಟ್ ಇದೆ ನಮ್ಮ ಮಧ್ಯ ಅನ್ನುವಂಥ ಮಾತನ್ನು ಹೇಳಿದ್ದು ಹೊರತುಪಡಿಸಿದರೆ ಎಲ್ಲೂ ಕೂಡ ಏನೂ ಓಪನ್ ಆಗಿ ಮಾತಾಡಿರಲಿಲ್ಲ. ಕಾರಣ ಏನಂದರೆ ಆದಷ್ಟು ಸ್ಮೂತಾಗಿ ಅದನ್ನು ಮೂವ್ ಮಾಡಿಕೊಂಡು 2.5 ವರ್ಷದ ನಂತರ ಹೈಕಮಾಂಡ್ ಮೂಲಕವೇ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ನಡೀಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಕೆಲವು ವಿರೋಧಾಭಾಸಗಳ ಹೊರತಾಗಿಯೂ ಕೂಡ ನಾನು ಬಂಡೆಯಂತೆ ಅವ್ರ ಜೊತೆಗಳ ನಿಂತಿದ್ದೀನಿ ಅನ್ನುವಂಥ ಸಂದೇಶವನ್ನು ಮೈಸೂರಿನಲ್ಲೂ ರವಾನಿಸಿದರು. ಅದರ ಮುಂದುವರೆದ ಭಾಗವಾಗಿ ನಿನ್ನೆಯೂ ಹೇಳಿದ್ದಾರೆ. ಆದರೆ ಕನಕಪುರದ ಬಂಡೆಯ ಇತಿಹಾಸ ನಂಬಿದವರಿಗೆ ಯಾರಿಗೂ ಕೈ ಕೊಡಲ್ಲ ಅನ್ನುವ ಮೂಲಕವಾಗಿ 2.5 ವರ್ಷ ನನ್ನ ಕಮಿಟ್ಮೆಂಟು ಅಥವಾ ನನ್ನ ಬದ್ಧತೆ ನಿಮ್ಮ ಜೊತೆಗಿರುತ್ತೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಹೇಳದಂತೆ ಕಾಣಿಸ್ತಾ ಇದೆ. ಆ ಮೂಲಕ ಉಳಿದವರು ಏನೇ ಇರಲಿ ನಾನು ನಿಮ್ಮ ಜೊತೆಗೆ ಇದ್ದೀನಿ ಅನ್ನುವ ಮೂಲಕವಾಗಿ ಹೈಕಮಾಂಡ್ ಉಳಿದನ್ನ ತೀರ್ಮಾನ ಮಾಡುತ್ತೆ ಅನ್ನುವಂಥ ದಾಟಿಯಲ್ಲಿ ಅವರು ಪ್ರತಿಕ್ರಿಯಿಸಿದಂತೆ ಕಾಣಿಸ್ತಾ ಇದೆ. ಮಮತಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸುಕೇಶ್, ಸಿದ್ದರಾಮಯ್ಯನವರನ್ನ ಮತ್ತು ಸಿದ್ದರಾಮಯ್ಯನವರ ಬಣದವ್ರನ್ನ ಎದುರು ಹಾಕ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದಕ್ಕೆ ಆಗಲ್ಲ ಅಂತ ಡಿ.ಕೆ. ಶಿವಕುಮಾರ್ಗೆ ಅರಿವಾಗಿದೆ. ಹಾಗಾಗಿ ಎಲ್ಲರನ್ನೂ ವಿಶ್ವಾಸದಲ್ಲೇ ಇಟ್ಕೊಂಡು ನೆಕ್ಸ್ಟ್ ನಾನು ಅಧಿಕಾರವನ್ನು ಪಡ್ಕೋಬೇಕು ಅನ್ನೋದು ಅವರ ಲೆಕ್ಕಾಚಾರ. ಹಾಗಾಗಿ ಸಿದ್ದರಾಮಯ್ಯನವರ ಪರವಾದ ಹೇಳಿಕೆಗಳು ಆಗಿಂದಲೂ ಬರ್ತಾ ಇದೆ.